ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಈ ವೇಳೆಗೆ ನಡೆದು ನೂತನ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳಬೇಕಿತ್ತ. ಇದಕ್ಕೂ ಮೊದಲಿನ ವಿಚಾರವೆಂದರೆ ನ್ಯಾಯಾಲಯದ ಮೆಟ್ಟಿಲೇರದೇ ಇದ್ರೆ ಈ ವೇಳೆಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಅಲ್ಲಿಯೂ ನೂತನ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಳ್ಳಬೇಕಿತ್ತ. ಆದರೆ ಇವೆರಡೂ ಆಗಿಲ್ಲ. ಕಾರಣ ಅವರವರ ಸ್ವಾರ್ಥವೇ ಆಗಿದೆ ಹೊರತು ಹೈನು ರೈತರ ಹಿತವಲ್ಲ ಎಂಬುದು ವಿಶೇಷ. ಹೌದು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅತ್ಯಂತ ಶ್ರೀಮಂತ ಒಕ್ಕೂಟ. ಅಷ್ಟೇ ಅಲ್ಲ, ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತಿರುವ ಒಕ್ಕೂಟವೂ ಆಗಿದೆ. ಇಂಥ ಒಕ್ಕೂಟದ ಅಧಿಕಾರ ಹಿಡಿಯಲು ತೀವ್ರ ಪೈಪೋಟಿ ಇರುವುದಂತೂ ಸರ್ವೇ ಸಾಮಾನ್ಯ. ಆದರೆ ಚುನಾವಣೆ ಸಮಯಕ್ಕೂ ಮೊದಲೇ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನ ಪ್ರತ್ಯೇಕ ಮಾಡಲಾಗಿತ್ತ. ಇದು ಅವೈಜ್ಞಾನಿಕ ಎಂದು ಹಾಲಿ ಆಡಳಿತ ಮಂಡಳಿ ಕೋರ್ಟಿಗೆ ಹೋಯಿತ. ಪರಿಣಾಮ ಒಕ್ಕೂಟದ ವಿಭಜನೆ ನೆನೆಗುದಿಗೆ ಬಿದ್ದಿತ. ಇನ್ನು ಒಕ್ಕೂಟದ ನೇಮಕ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂತ. ಅದೇ ಕಾರಣಕ್ಕೆ ಇಡಿ ಐಟಿ ದಾಳಿಗಳು ನಡೆದು ಈಗ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಅದೇ ಸಮಯಕ್ಕೆ ಒಕ್ಕೂಟದ ಆಡಳಿತ ಮಂಡಳಿ ಅವಧಿ ಮುಗಿದು ಚುನಾವಣೆಗಳನ್ನು ಘೋಷಣೆ ಮಾಡಲಾಯಿತು. ಆದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ನೆಪದಲ್ಲಿ ಚುನಾವಣೆ ಮುಂದೂಡಿತು. ಇಷ್ಟರಲ್ಲಿಯೇ ಚುನಾವಣೆ ನಡೆಯಲಿದೆಯಾ ಇಲ್ಲವೇ ಮುಂದೂಡಲಾಗುತ್ತಿದೆಯಾ ಎಂಬುದನ್ನ ಇನ್ನೂ ನಿಗೂಢವಾಗಿಯೇ ಇದೆ. ಇಂತಹ ಪರಿಸ್ಥಿತಿಯಲ್ಲಿಯೇ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿದೆ. ಆದರೆ ಹಾಲಿನ ಪ್ರಮಾಣ ಹೆಚ್ಚಿಸಿ ಹೆಚ್ಚುವರಿ ಹಾಲಿಗೆ ಬೆಲೆ ಏರಿಕೆ ಮಾಡಲಾಗಿದೆ ಎಂದು ಸರ್ಕಾರ ಸಮಜಾಯಿಷಿ ನೀಡುತ್ತಿದೆಯಾದರೂ ಇದನ್ನ ಒಪ್ಪಲು ಜನರೇ ಸಿದ್ಧರಿಲ್ಲ. ಈ ನಡುವೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಮಂಡಳಿ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಹಗರಣಗಳಿಗೆ ಖ್ಯಾತಿ ಪಡೆಯುತ್ತಿರುವುದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಈ ಹಿಂದೆ ಆಡಳಿತ ಮಂಡಳಿಯ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಿದ್ರಂತೆ. ಈಗ ನಾವು ಏಕೆ ವಿಸ್ತರಣೆ ಮಾಡಬಾರದು? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯವೇ ಎಂದು ಹಾಲಿ ಕೋಚಿಮೂಲ್ ನಿರ್ದೇಶಕ ಉಲವಾಡಿ ಬಾಬು ಪ್ರಶ್ನೆ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಚುನಾವಣೆ ನಡೆಸುವ ವಿಚಾರಕ್ಕೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಬೆಂಬಲಿತರ ಮಧ್ಯೆ ವಾಕ್ಸಮರ ಜೋರಾಗಿದ್ದು, ಕೋಚಿಮೂಲ್ ಹೇಗೆ ಲಾಭದಾಯಕ ಮಾಡಬೇಕು, ಹಾಲು ಉತ್ಪಾದಕ ರೈತರನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು ಎನ್ನುವುದರ ಬದಲು ಚುನಾವಣೆ ನಡೆಸುವ ವಿಚಾರ ಹಾಗೂ ಅಧಿಕಾರ ಅನುಭವಿಸುವ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ತೀವ್ರ ತೊಂದರೆಯಾಗುತ್ತಿದ್ರು ಈ ಬಗ್ಗೆ ಹಾಲಿ ಹಾಗೂ ಮಾಜಿ ನಿರ್ದೇಶಕರು ಗಮನವೇ ಹರಿಸಿಲ್ಲ. ಇನ್ನು ಹೈನು ರೈತರಿಗೆ ಪ್ರೋತ್ಸಾಹಧನ ನೀಡುವ ವಿಚಾರದಲ್ಲಿಯೂ ಇವರು ತುಟಿ ಬಿಚ್ಚಿಲ್ಲ. ಸಾಲದೆಂಬಂತೆ ಪಶು ಆಹಾರ ಬೆಲೆ ಏರಿಕೆ ಮಾಡಿದ್ರೂ ಅದನ್ನ ತಡೆಯುವ ಪ್ರಯತ್ನ ಮಾಡಿಲ್ಲ. ಹೀಗೆ ಸಾಲು ಸಾಲಾಗಿ ಹೈನು ರೈತರ ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂಬುದು ಮಾಜಿ ನಿರ್ದೇಶಕರ ಆರೋಪವಾದರೆ ಅವರು ಕೂಡ ಮಾಡಿದ್ದರು ಎಂಬ ಸಮರ್ಥನೆ ಹಾಲಿ ನಿರ್ದೇಶಕರದ್ದಾಗಿದೆ. ಒಟ್ಟಿನಲ್ಲಿ ಕೋಚಿಮೂಲ್ ಚುನಾವಣೆ ನಡೆಯುತ್ತಾ ಇಲ್ಲವೇ ಮುಂದೂಡಲಾಗುತ್ತಾ ಎಂಬುದು ಇನ್ನೂ ನಿಗೂಢವಾಗಿಯೇ ಇದ್ದು, ಈ ಸಂಬಂಧ ಸರ್ಕಾರದ ತೀರ್ಮಾನದ ಮೇಲೆ ಆಡಳಿತ ಮಂಡಳಿ ಭವಿಷ್ಯ ನಿಂತಿದೆ ಎಂದರೆ ತಪ್ಪಾಗಲಾರದ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.